ನಮ್ಮ ಮನೆಯಲ್ಲಿ ದನ ಕರು ಹಾಕಿದೆ ನಿನ್ನೆ. ಅದರದ್ದು ಮೊದಲನೇ ದಿನದ ಹಾಲು ಕರೆದ್ಬಿಟ್ಟು ಗಿಣ್ಣು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದನಕ್ಕೆ ಕರುಗೆ ಸ್ನಾನ ಎಲ್ಲ ಮಾಡಿಸಿ ಕ್ಲೀನ್ ಮಾಡಿ ಆಗಿದೆ. ಇನ್ನು ಹಾಲು ಕರೆದ್ಬಿಟ್ಟು ಗಿಣ್ಣು ಮಾಡ್ತೀನಿ. ಹೇಗೆ ತೋರಿಸ್ತೀನಿ. ಮೊದಲನೇ ಹಾಲನ್ನು ಕರುಗೆ ಕುಡಿಸಿ ಉಳಿದಿರೋ ಹಾಲನ್ನು ಕರ್ಕೊಂಬಂದಿದ್ದೀನಿ. ಅದನ್ನೀಗ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಅರ್ಧ ಲೀಟ್ರಷ್ಟು ಅದಕ್ಕೊಂದು ಎರಡಷ್ಟು ಬೆಲ್ಲ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿಸ್ಕೊಳ್ಬೇಕು. ಹಾಲಿಗೆ ಬೆಲ್ಲ ಹಾಕಿ ಕರಗಿಸ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ. ಗಿಣ್ಣು ಮಾಡಬೇಕು ಅಂಥೇಳಿ ಮೊದಲನೇ ಹಾಲೇ ಕರಿಬಾರ್ದು, ಅದು ಕರಗಿ ಬಿಡಬೇಕು. ಆಮೇಲೆ ಕರೆದ್ರೂ ದಪ್ಪನೇ ಹಾಲಿರುತ್ತೆ, ಅದರಲ್ಲೂ ಗಿಣ್ಣು ಮಾಡ್ಬೋದು. ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಹಾಲನ್ನೆಲ್ಲ ಹಾಕ್ಕೊಳ್ತೀನಿ. ತುಂಬ ಸುಲಭ ಗಿಣ್ಣು ಮಾಡೋದು. ಮನೆಯಲ್ಲಿ ಗಿಣ್ಣು ತಿನ್ನಲಿಕ್ಕೆ ಯಾರೂ ಇಲ್ಲ, ಹಾಗಾಗಿ ನಾನು ಸ್ವಲ್ಪನೇ ಮಾಡಿ ತೋರಿಸ್ತೀನಿ. ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡ್ತೀನಿ. ನೀರು ಕಾದಿದೆ, ಇಟ್ಕೊಳ್ತೀನಿ. ಒಂದು 10 ನಿಮಿಷ ಬೆಂದರೆ ಸಾಕಾಗುತ್ತೆ, ಗಿಣ್ಣು ರೆಡಿ ಆಗುತ್ತೆ. ಬೆಂದಿದೆ ನೋಡ್ತೀನಿ. ಬೆಂದಿದೆ. ಇದು ಆಫ್ ಮಾಡೋಣ. ಅದು ಹಾಗೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಿದೆ. ಇದು ಕಟ್ ಮಾಡ್ತೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಬೋದು. ನೋಡಿ, ಗಿಣ್ಣು ಹೇಗೆ ಸುಲಭವಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇದೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ.